ಪ್ರಾರ್ಥನೆಯನ್ನು ಮಾಡಿದ್ದಾರೆ ಕುಮಾರಿ ದಾನಿಯಾ ಫಾತಿಮಾ 9ನೇ ತರಗತಿ. अस्सलामु अलैकुम वरहमतुल्लाहि वबरकातुहू. अऊज़ु बिल्लाहि मिनश शैतानिर रजीम. बिस्मिल्लाहिर रहमानिर रहीम. हुवल्लाहुल्लज़ी ला इलाहा इल्ला हू आलिमुल गैबि वश्शहादति हुवर रहमानुर रहीम. हुवल्लाहुल्लज़ी ला इलाहा इल्ला हू अल-मलिकुल कुद्दूसुस सलामुल मुअ्मिन al-mu'minul muhayminul azizul jabbarul mutakabbir. Subhanallah subhanallahi amma yushrikun. Huwallahul khaliqul bari'ul musawwir lahul asma'ul husna. يسبح له ما في السماوات والأرض وهو العزيز الحكيم. صدق الله العظيم. ನುಡಿದರೆ ಮುತ್ತಿನ ಹಾರದಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅನ್ನುವಂತೆ ನಮ್ಮ ಅದ್ಭುತವಾದ ನುಡಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದಂತಹ ಕುಮಾರಿ ದಾನಿಯರವರಿಗೆ ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ನುಡಿಗಳ ಮೂಲಕ ತಮ್ಮನ್ನು ಕುರಿತು ಉದ್ದೇಶಿಸಿ ಮಾತನಾಡಲಿದ್ದಾರೆ ಶ್ರೀಮತಿ PU ಕಾಲೇಜಿನ ಪ್ರಾಂಶುಪಾಲರು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಹಾಜಿ ಅಬ್ದುಲ್ ರಹಮಾನ್ ಸಾಬ್ರವರೇ, ಹಾಗೂ ನಮ್ಮ ಸಂಸ್ಥೆಯ ನಮ್ಮ ನೆಚ್ಚಿನ ಪ್ರೀತಿಯ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳು ಆದಂತಹ ಹಾಜಿ ಮಿರ್ಜಾ ನಂಪಾಕರ್ ಅವರೇ, ಅಯ್ಯೂಬ್ ಸರ್ ಅವರೇ, ಹರೀಶ್ ಸರ್ ಅವರೇ, ನನ್ನ ಎಲ್ಲ ನೆಚ್ಚಿನ ಸಹಪಾಠಿಗಳೇ, ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸಹ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನಗನ್ಸುತ್ತೆ ಮೈಕ್ ನನಗೆಲ್ಲ ನಿಂತ್ಬೇಕು ಅಂತ ಅನ್ಸುತ್ತೆ. ಸಲಾಮ್ ಹೇಳಿದಾಗ ಅಥವಾ ಯಾರಾದರೂ ವಿಶ್ ಮಾಡಿದಾಗ ಅದಕ್ಕೆ ರೆಪ್ಲೆ ತುಂಬ ಗಟ್ಟಿಯಾದಂತಹ ಧ್ವನಿಯಲ್ಲಿ ಹೇಳಬೇಕು. ಇದೆಲ್ಲ ನಿಮ್ಮ ಏಜ್ನ ದೃಷ್ಟಿಯಿಂದ ತುಂಬ ಶಕ್ತಿಯುತವಾದಂತಹ ಮಕ್ಕಳು ನೀವೆಲ್ಲ ತುಂಬ ಆಕ್ಟಿವ್ ಆಗಿರಬೇಕು. ನಿಮ್ಮಲ್ಲಿ ಸೃಜನಶೀಲತೆ ಅನ್ನೋದು ಇರಬೇಕು. ಇದೊಂದು ತುಂಬ ಅದ್ಭುತವಾದಂತಹ ಕ್ಷಣ ಅಂತ ನಾನಾದರೂ ಭಾವಿಸ್ತೇನೆ. ಏಕೆಂದರೆ ಇಡೀ ಜಗತ್ತಿನಾದ್ಯಂತ ಕನ್ನಡಿಗರು ಸಂಭ್ರಮಿಸುವಂತಹ ಒಂದು ದಿನ. ಈ ದಿನದ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮಗೆಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಕ್ಕಳೇ, ತಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಇಡೀ ಜಗತ್ತಿನಾದ್ಯಂತ ಹಲವಾರು ಭಾಷೆಗಳಿವೆ, ಸಾವಿರಾರು ಭಾಷೆಗಳಿವೆ. ಒಂದು ವಿಚಾರವನ್ನು ನಾವೆಲ್ಲರೂ ಸಹ ಅರ್ಥ ಮಾಡಿಕೊಳ್ಳಬೇಕು. ಭಾಷೆ ಅನ್ನೋದು ಒಂದು ಪ್ರಾದೇಶಿಕತೆಯನ್ನು ಮಾತ್ರ ಅದು ಸಂಕೇತಿಸುತ್ತೆ. ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ಒಂದು ವಿಚಾರ ಅದು. ಜಮ್ಮು ಕಾಶ್ಮೀರದಲ್ಲಿ ಇರುವಂತಹವರು ಅವರ ಒಂದು ಪ್ರಾದೇಶಿಕ ಭಾಷೆಯನ್ನು ಮಾತಾಡ್ತಾರೆ. ಗುಜರಾತಿನಲ್ಲಿರೋರು ಅವರ ಒಂದು ಪ್ರಾದೇಶಿಕ ಭಾಷೆಯನ್ನು ಮಾತಾಡ್ತಾರೆ. ಹೀಗೆ ಜಗತ್ತಿನ ಹಲವಾರು ರಾಷ್ಟ್ರಗಳೇನಿದೆ ಅಲ್ಲೆಲ್ಲ ಸಹ ಆಯಾ ಪ್ರಾಂತ್ಯಗಳಲ್ಲಿ ಆಯಾ ಪ್ರದೇಶಗಳಲ್ಲಿ
ತಮ್ಮದೇ ಆದಂತಹ ಒಂದು ಭಾಷೆಯನ್ನು ಅವರೆಲ್ಲರೂ ಸಹ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಹುಟ್ಟಿರುವಂಥದ್ದು ಈ ಭಾರತ ದೇಶದಲ್ಲಿ, ಅದರಲ್ಲೂ ಸಹ ವಿಶೇಷವಾಗಿ ಕರ್ನಾಟಕವೆಂಬ ಅದ್ಭುತವಾದಂತಹ ಒಂದು ಶ್ರೀಮಂತ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ. ಈ ರಾಜ್ಯದ ಒಂದು ಭಾಷೆ ಏನಿದೆ ಅದು ಕನ್ನಡ ಭಾಷೆ ಆಗಿದೆ. ಯಾವ ಭಾಷೆ ಆಗಿದೆ? ಜೋರಾಗಿ ಹೇಳ್ಬೇಕು ನನ್ನ ಎದುರುಗಡೆ ಇರೋರು. ಯಾವ ಭಾಷೆ? ಕನ್ನಡ ಭಾಷೆ. ಈ ಕನ್ನಡ ಭಾಷೆಯನ್ನ ಮಾತಾಡೋದು ನಮ್ಮ ಎಲ್ಲರ ಕರ್ತವ್ಯ. ಆ ಭಾಷೆಯನ್ನ ಕಲಿಯುವಂಥದ್ದು, ಆ ಭಾಷೆಯೊಂದಿಗೆ ನಲಿಯುವಂಥದ್ದು, ಆ ಭಾಷೆಗೆ ಗೌರವವನ್ನು ಕೊಡುವಂಥದ್ದು, ಹಾಗೂ ತುಂಬಾ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾತಾಡುವಂಥದ್ದು ನನ್ನ ಹಾಗೂ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಾವುಗಳು ಪ್ರತಿದಿನ ಪ್ರತಿನಿತ್ಯ, ನಾನು ಆರಂಭದಿಂದಲೇ ಹೇಳ್ತಾ ಇದ್ದೇನೆ, ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಅನ್ಅಫಿಷಿಯಲಿ ನಾವೆಲ್ಲ ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ. ಇಂಗ್ಲಿಷ್ನ ನಾವು ಕಲಿತೇವೆ, ಅದು ಒಂದು ವಿಚಾರ. ಅದೇ ರೀತಿಯಲ್ಲಿ ನಾವು ನಮ್ಮ ಮದರ್ ಟಂಗ್ ಅಂತ ಹೇಳ್ತೇವೆ. ನಾವು ತಮಿಳುನಾಡವ್ರಿಗೆ ತಮಿಳ್ ಮದರ್ ಟಂಗ್ ಆಗುತ್ತೆ, ಕೇರಳದವ್ರಿಗೆ ಮಲಯಾಳಂ ಮದರ್ ಟಂಗ್ ಆಗುತ್ತೆ, ಮುಸಲ್ಮಾನರಿಗೆ ಉರ್ದು ಮದರ್ ಟಂಗ್ ಆಗುತ್ತೆ. ಆದರೆ ನಾವು ಈ ಒಂದು ಕನ್ನಡ ನಾಡಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇರುವುದರಿಂದ ಕನ್ನಡವನ್ನು ಮಾತಾಡುವಂಥದ್ದು ನಮ್ಮ ಸಂಪೂರ್ಣವಾದಂತಹ ಒಂದು ತುಂಬಾ ಪ್ರಮುಖವಾದಂತಹ ಒಂದು ಜವಾಬ್ದಾರಿ ಆಗುತ್ತೆ. ಅದನ್ನು ನಾವು ಮತ್ತೆ ನೀವೆಲ್ಲರೂ ಸಹ ಅರ್ಥ ಮಾಡಿಕೊಳ್ಬೇಕು. ಆ ದೃಷ್ಟಿಯಿಂದ ಇಂಗ್ಲಿಷ್ನ ನೀವು ಮಾತಾಡೋದ್ರ ಜೊತೆಯಲ್ಲಿ ಕನ್ನಡವನ್ನು ಮಾತಾಡೋದನ್ನ, ಅದರಲ್ಲೂ ಸಹ ಸ್ಪಷ್ಟವಾಗಿ ತುಂಬಾ ಅದ್ಭುತವಾಗಿ ಮಾತಾಡೋದನ್ನ ಕಲಿತ್ಕೋಬೇಕು. ಯಾಕೆ ಅಂದ್ರೆ ಕನ್ನಡ ಭಾಷೆ ಇದೆಯಲ್ಲ, ತುಂಬಾ ಉತ್ತಮವಾದಂತಹ, ತುಂಬಾ ಶ್ರೀಮಂತವಾದಂತಹ ಒಂದು ಭಾಷೆ ಈ ಭಾಷೆ. ಇದರಲ್ಲಿ ತುಂಬಾ ಮಹಾನ್ ಕವಿಗಳು ನಾವು ನೋಡ್ತೇವೆ, ಹಳೆಗನ್ನಡದಲ್ಲಿ ನೋಡ್ತೇವೆ. ಪಂಪ, ರನ್ನ, ಪೊನ್ನ, ಜನ್ನ, ಅಲ್ಲಿಂದ ಹಿಡಿದು ಕುವೆಂಪುರಿಂದ ಹಿಡಿದು ಈ ಒಂದು ವರ್ಷದಲ್ಲಿ ಜಗತ್ಪ್ರಸಿದ್ಧ ಪ್ರಶಸ್ತಿಯನ್ನು ಪಡೆದಂತಹ ಬುಕರ್ ಪ್ರಶಸ್ತಿಯನ್ನು ಪಡೆದಂತಹ ಬಾನು ಮುಷ್ತಾಕ್ ವರೆಗೂ ಸಹ ಕನ್ನಡದಲ್ಲಿ ಹಲವಾರು ಕವಿಗಳಿದ್ದಾರೆ, ಹಲವಾರು ಕವನಗಳನ್ನ, ದೊಡ್ಡ ದೊಡ್ಡ ಕೃತಿಗಳನ್ನ ರಚಿಸಿದ್ದಾರೆ. ಸೊ ಇಂಥ ಒಂದು ಅದ್ಭುತವಂತಹ ಒಂದು ಭಾಷೆಗೆ 2000ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಎಷ್ಟು ವರ್ಷಗಳ ಇತಿಹಾಸ ಇದೆ ಮಕ್ಕಳೇ? ನನ್ನ ಕಡೆ ನೋಡಿ, ನೀವು ನಿಮ್ಮ ಟೀಚರ್ಸ್ ಡೈಲಿ ನಿಮ್ಮ ಜೊತೆ ಇರ್ತಾರೆ, ಆ ಕ್ಲಾಸ್ ರೂಮ್ ಇರುತ್ತೆ, ಎಲ್ಲಿ ಹೋಗುತ್ತೆ ಹೇಳಿ? ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ, ಕನ್ನಡ ಅರ್ಥ ಆಗುತ್ತಾ ನಿಮಗೆಲ್ಲ? ಇಲ್ಲಿ ನೋಡಿ, ನನ್ನ ನೋಡ್ಬೇಡಿ, ಪೋಡಿಯಂನ ನೋಡಿ. ಏನನ್ನ ನೋಡ್ಬೇಕು? ಪೋಡಿಯಂ ಕಡೆ ಕಾನ್ಸಂಟ್ರೇಷನ್ ಇರಬೇಕು. ನಾನು ಹೇಳ್ತಾ ಇರುವಂತಹ ಮಾತುಗಳನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಈ ಭಾಷೆಗೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಹೇಳಿ ನೋಡೋಣ. ನನ್ನ ಎದುರುಗಡೆ ಇರೋರು ಎಷ್ಟು ವರ್ಷಗಳ ಇತಿಹಾಸ ಇದೆ ಇವರೇ? ಅದಕ್ಕೆ ಹೇಳೋದು ತುಂಬಾ ಗಮನ ಇಟ್ಟು ನಾವು ಹೇಳುವಂತ ಮಾತುಗಳನ್ನ ಕೇಳಿದಾಗ ನೀವು ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಎಷ್ಟು ವರ್ಷಗಳ ಇತಿಹಾಸ ಇದೆ ಹೇಳ್ರಿ? ಎಷ್ಟು ವರ್ಷಗಳ ಇತಿಹಾಸ ಇದೆ? 2000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಭಾಷೆ ಕನ್ನಡ ಭಾಷೆ. ಇಂತಹ ಭಾಷೆಯನ್ನ ಗೌರವಿಸಬೇಕು, ನಾವು ಮಾತಾಡಬೇಕು. ನಮ್ಮಲ್ಲೂ ಸಹ ತುಂಬಾ ವಿದ್ಯಾರ್ಥಿಗಳು ಆ ಭಾಷೆಯನ್ನ ಇಷ್ಟಪಡುವಂಥವ್ರು, ಆ ಭಾಷೆಯಲ್ಲಿ ಸಾಧನೆ ಮಾಡುವಂಥವ್ರು, ಆ ಭಾಷೆಯನ್ನ ಓದಬೇಕು. ಅದರಲ್ಲಿರುವಂತಹ ದೊಡ್ಡ ದೊಡ್ಡ ಏನು ಕೊಡುಗೆಗಳಿದೆ, ದೊಡ್ಡ ದೊಡ್ಡ ಮಹನೀಯರು ಕೊಟ್ಟಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಗ್ರಹಿಸ್ಕೊಳ್ಬೇಕು, ಅದ್ರ ಮೂಲಕ ಸಾಧನೆ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ಸಹ, ನಾವು ಈ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿದ ನಂತರ ಈ ಭೂಮಿಯಿಂದ, ಈ ಸಮಾಜದಿಂದ, ಈ ಮಣ್ಣಿನಿಂದ, ಈ ರಾಜ್ಯದಿಂದ, ಈ ಕನ್ನಡ ನಾಡಿಂದ ಏನನ್ನ ನಾವು ಪಡ್ಕೊಳ್ತೇವೋ ಅದೇ ರೀತಿಯಲ್ಲಿ ಸಾಯೋದಕ್ಕಿಂತ ಮುಂಚೆ ನಾವೇನಾದ್ರೂ ಕೊಟ್ಟು ಹೋಗ್ಬೇಕು, ಕೊಡುಗೆಯನ್ನ ನೀಡಬೇಕು. ನಾವು ದೇಶಕ್ಕೆ ಕೊಡುಗೆಯನ್ನ ನೀಡಬೇಕು, ಮಾನವೀಯತೆಗೆ ಕೊಡುಗೆಯನ್ನ ನೀಡಬೇಕು. ಹಾಗೆ ಭಾಷೆಗೂ ಸಹ ನಾವು ಕೊಡುಗೆಯನ್ನ ಕೊಡಬೇಕು. ಹೇಗಾದ್ರೂ ಮಾಡಿ ಒಬ್ಬ ಉತ್ತಮ ಕನ್ನಡಿಗ ಅಂತ ಅನ್ನಿಸ್ಕೊಳ್ಬೇಕು. ನಾವು ಇಡೀ ಜಗತ್ತಿನಲ್ಲಿ ಹೆಸರು ಮಾಡಬೇಕು. ನಾವು ಕನ್ನಡದ ಒಂದು ಮಹತ್ವವನ್ನು ಅರ್ಥಕೊಳ್ಬೇಕು. ನಾವು ಕನ್ನಡವನ್ನ ಪ್ರೀತಿಸಬೇಕು. ನಾವು ಕನ್ನಡವನ್ನ ಆನಂದಿಸಬೇಕು. ನಾವು ಕನ್ನಡವನ್ನ, ನಮ್ಮ ಕನ್ನಡ ಅಂದ್ರೆ ಏನು ಅಂದ್ರೆ ಕರ್ನಾಟಕದ ಸಂಸ್ಕೃತಿ, ಅದು ಸಂಸ್ಕೃತಿಯನ್ನ ಬಿಂಬಿಸುವಂಥದ್ದು. ಅಂತಹ ಭಾಷೆಯನ್ನ ನಾವೆಲ್ಲರೂ ಸಹ ಗೌರವಿಸಿ ಇಂತಹ ಒಂದು ವೇದಿಕೆಗಳಲ್ಲಿ ಅದರ ಬಗ್ಗೆ ವಿಶೇಷವಾಗಿ ಚರ್ಚೆಯನ್ನ ಮಾಡಿ, ವಿದ್ಯಾರ್ಥಿಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ, ಮತ್ತೆ ಅದರ ಒಂದು ಮಹತ್ವ ಏನಿದೆ ಅದ್ರ ಬಗ್ಗೆ ಅರಿವನ್ನ ಒಂದು ಮೂಡಿಸಿಕೊಂಡು ನಾವು ಸಾಕ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಒಂದು ಉತ್ತಮವಾದಂತಹ ಕೆಲಸ ಆಗುತ್ತೆ ಅಂತ ಭಾವಿಸ್ತಾ, ಈ ಒಂದು ಸಂದರ್ಭದಲ್ಲಿ ತುಂಬಾ ಸರಳವಾಗಿ, ತುಂಬಾ ಅರ್ಥಗರ್ಭಿತವಾಗಿ, ಅರ್ಥಪೂರ್ಣವಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವನ್ನ ನಮ್ಮ ಅಲಿ ಪಬ್ಲಿಕ್ ಶಾಲೆಯ ಒಂದು ಕ್ಯಾಂಪಸ್ನಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆಯಲ್ಲಿ ಎರಡು ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಸಹ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ.
PU ಕಾಲೇಜ್ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ನಾ ಹೇಳಲು ಬರುತ್ತಿದ್ದಾರೆ ನೂರ್ ಅದಿಬಾ ಮತ್ತು ಫಾತಿಮಾ, ಫಸ್ಟ್ PUC. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ನಮಾಜು ನಮಗೆಲ್ಲ ನಿಮ್ಮನ ಪ್ರಾರ್ಥನೆಯ ಅಲ್ಲಾಹ್. ನಮ್ಮ ನಬಿಯು ಮುಹಮ್ಮದ್ ಸ್ವಲ್ಲಲ್ಲಾಹ್ ಅವರ ಉಮ್ಮತಿ ನಾವೆಲ್ಲ. 5 ಹೊತ್ತು ನಮಾಜು ನಮಗೆಲ್ಲ ನಿಮ್ಮಯ ಪ್ರಾರ್ಥನೆಯ ಅಲ್ಲಾಹ್. ನಮ್ಮ ನಬಿಯು ಮುಹಮ್ಮದ್ ಸ್ವಲ್ಲಲ್ಲಾಹ್ ಅವರ ಉಮ್ಮತಿ ನಾವೆಲ್ಲ. ಏನು ಅರಿಯದ ನಾವೆಲ್ಲ ನಿಮ್ಮಯ ನಡೆನುಡಿ ನಮಗೆಲ್ಲ. ನಮ್ಮ ನಬಿಯು ಮುಹಮ್ಮದ್ ಸ್ವಲ್ಲಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್. ನಮ್ಮ ತಪ್ಪನ್ನು ಮನ್ನಿಸಿ ಯಾ ಅಲ್ಲಾಹ್, ನೀನೇ ನಮಗೆ ಗತಿ ಅಲ್ಲಾಹ್. ನಮ್ಮ ನಬಿಯು ಮುಹಮ್ಮದ್ ಸ್ವಲ್ಲಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್. ನಮ್ಮ ತಪ್ಪನ್ನು ಮನ್ನಿಸಿ ಯಾ ಅಲ್ಲಾಹ್, ನೀನೇ ನಮಗೆ ಗತಿ ಅಲ್ಲಾಹ್. ನೂರೆ ಮುಹಮ್ಮದ್ ಸ್ವಲ್ಲಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್. ನೀತಿನೇ ಮಾಡಿರಲಿಲ್ಲ ಜಗದಲ್ಲಿ ಮೊದಲು ಯಾ ಅಲ್ಲಾಹ್. ನನ್ನದು ನನ್ನದು ಎಂಬುವುದು ಜಗದ ಜನರಿಗೆ ಇರಲಿಲ್ಲ. ನೀತಿನೇ ಮಾಡಿರಲಿಲ್ಲ ಈ ಜಗದಲ್ಲಿ ಮೊದಲು ಯಾ ಅಲ್ಲಾಹ್. ನನ್ನದು ತನ್ನದು ಎಂಬುವುದು ಈ ಜಗದ ಜನರಿಗೆ ಇರಲಿಲ್ಲ. ನಮ್ಮ ನಬಿಯು ಬಂದರು ಯಾ ಅಲ್ಲಾಹ್, ತಂದರು ಕಲ್ಮೆ ಪಾಕು ಖುದಾಯಿ ಜಗನೇ ಎಂದಿತು ಯಾ ಅಲ್ಲಾಹ್. ಲಾ ಇಲಾಹ ಇಲ್ಲಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್. ಪುಣ್ಯ ಮದೀನಾ ಮಣ್ಣಲ್ಲಿ ಅರಳಿದ ಹೂ ರಸೂಲಲ್ಲಾಹ್. ಕತ್ತಲು ತುಂಬಿದ ಈ ಜಗಕ್ಕೆ ಬೆಳಕು ತಂದ ರಸೂಲಲ್ಲಾಹ್. ಪುಣ್ಯ ಮದೀನಾ ಮಣ್ಣಲ್ಲಿ ಅರಳಿದ ಹೂ ರಸೂಲಲ್ಲಾಹ್. ಕತ್ತಲು ತುಂಬಿದ ಈ ಜಗಕ್ಕೆ ಬೆಳಕು ತಂದ ರಸೂಲಲ್ಲಾಹ್. ಏನು ಅರಿಯದ ನಾವೆಲ್ಲ ನಿಮ್ಮಯ ನಡೆನುಡಿ ನಮಗೆಲ್ಲ. ನೂರೆ ಮುಹಮ್ಮದ್ ಸ್ವಲ್ಲಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್. 5 ಹೊತ್ತು ನಮಾಜು ನಮಗೆಲ್ಲ ನಿಮ್ಮಯ ಪ್ರಾರ್ಥನೆಯ ಅಲ್ಲಾಹ್. ನಮ್ಮ ನಬಿಯು ಮುಹಮ್ಮದ್ ಸ್ವಲ್ಲಲ್ಲಾಹ್ ಅವರ ಉಮ್ಮತಿ ನಾವೆಲ್ಲ. 5 ಹೊತ್ತು ನಮಾಜು ನಮಗೆಲ್ಲ ನಿಮ್ಮಯ ಪ್ರಾರ್ಥನೆಯ ಅಲ್ಲಾಹ್. ನಮ್ಮ ನಬಿಯು ಮುಹಮ್ಮದ್ ಸ್ವಲ್ಲಲ್ಲಾಹ್ ಅವರ ಉಮ್ಮತಿ ನಾವೆಲ್ಲ. ಏನು ಅರಿಯದ ನಾವೆಲ್ಲ ನಿಮ್ಮಯ ನಡೆನುಡಿ ನಮಗೆಲ್ಲ. ನಮ್ಮ ನಬಿಯು ಮುಹಮ್ಮದ್ ಸ್ವಲ್ಲಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್. ಅಸ್ಸಲಾಮು ಅಲೈಕುಂ. ಕನ್ನಡ ನಾಡು ನುಡಿ ಅಭಿಮಾನದ ಬಗ್ಗೆ ತಮ್ಮ ಪ್ರೀತಿಪೂರ್ವಕವಾದ ನುಡಿಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಕುಮಾರಿ ರುಕ್ಸಾರ್ ಬಾನು, ಫಸ್ಟ್ CBA. ಅಸ್ಸಲಾಮು ಅಲೈಕುಂ ಕನ್ನಡಿಗರೇ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಶಿಕ್ಷಕರೇ ಹಾಗೂ ನನ್ನ ಸಹಪಾಠಿಗಳೇ, ನಿಮ್ಮೆಲ್ಲರಿಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹೀಗಿದೆ ಇದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಈ ರಾಜ್ಯೋತ್ಸವ ವಾರ್ಷಿಕ ಉತ್ಸವ ಹಾಗೂ ಸಡಗರವಾಗಿದೆ. 1956ರಲ್ಲಿ ದಕ್ಷಿಣ ಭಾರತದ ಎಲ್ಲ ಕನ್ನಡ ಮಾತನಾಡುವ ಜನರಿರುವ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ರಾಜ್ಯ ರಚಿಸಿದ ಸಂಕೇತವಿದು ನಾಡ ಹಬ್ಬವಾಗಿದೆ. ಅದೆಷ್ಟೋ ಜನರು ಹೋರಾಟಗಾರರು ಇಲ್ಲಿ ಸಲ್ಲಿಸಿದ್ದಾರೆ. ಆದರೂ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣದ ರೂವಾರಿ ಹಾಗೂ ಕನ್ನಡ ಕುಲ ಪುರೋಹಿತ ಎಂದು ಹೆಸರುವಾಸಿಯಾಗಿದ್ದಾರೆ. ನಮ್ಮ ಈ ನಾಡ ಹಬ್ಬಕ್ಕೆ ಸುಂದರವಾದ ಒಂದು ಗುರುತು ಬೇಕೆಂದು ಯೋಚಿಸಿದ ಕನ್ನಡ ಪರ ಹೋರಾಟಗಾರ ಬಾವುಟ ರಚಿಸಿ ಅದಕ್ಕೆ ಸ್ನೇಹಕ್ಕೂ ಸೈ ಎಂಬ ಹಳದಿ ಹಾಗೂ ಪ್ರೀತಿಗೂ ಕ್ರಾಂತಿಗೂ ಸೈ ಎಂಬ ಕೆಂಪು ವರ್ಣವನ್ನು ಜೊತೆಗೂಡಿಸಿದವರು ಮಾ ರಾಮಮೂರ್ತಿಯವರು. ನಮ್ಮನ್ನು ಹೊತ್ತಿರುವ ಕನ್ನಡ
ಸಲ್ಲಿಸಿದ್ದಾರೆ. ಇಲ್ಲಿ ಎಲ್ಲರೂ ಒಂದೇ ಎಂದು ಸಾರುವ ಈ ಕನ್ನಡ ಮಣ್ಣು ಅನೇಕ ವೀರ ಹೋರಾಟಗಾರರ ಕೊಡುಗೆಯಾಗಿದೆ. ಈ ತ್ಯಾಗಮಯ ರಾಜ್ಯವನ್ನು ಕನ್ನಡವನ್ನು ಪ್ರೀತಿಸುವ ಅಭಿಮಾನಿಗಳಾಗಿರೋಣ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ. ವಂದನೆಗಳೊಂದಿಗೆ ಸಾರ್ವಜನಿಕ ನಿತ್ಯೋತ್ಸವ 7ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳಿಂದ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿಸುವರ್ಣವನದ ತೇಜ ಗಂಧ ತರುಗಳಲ್ಲಿ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಧನ್ಯವಾದಗಳು. ಧನ್ಯವಾದಗಳು. 4, 5 ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟದ ಮಹಿಳೆಯರು ಕರ್ನಾಟಕದ ಜನಪದ ಕಲೆಗಳನ್ನು ಪ್ರದರ್ಶಿಸಲಿದ್ದಾರೆ. ಒಂದು ವಿಭಿನ್ನವಾದ ಪ್ರದರ್ಶನ ಇದೆ. ಎಲ್ಲ ಮಹನೀಯರು ಹೇಳಿದ ಹಾಗೆ ಕನ್ನಡ ನಾಡು ತುಂಬ ಕೊಡುಗೆಯನ್ನು ಕೊಟ್ಟ ತುಂಬ ಮಹನೀಯರ ಒಂದು ನಾಡಾಗಿದೆ, ಒಂದು ಬೀಡಾಗಿದೆ. ಹಾಗೆ ನಮ್ಮ ವಿದ್ಯಾರ್ಥಿನಿಯರು ಅವರ ವೇಷಭೂಷಣಗಳಿಂದ ಛದ್ಮಭೂಷಣದಿಂದ ನಮ್ಮ ಮುಂದೆ ಬಂದಿದ್ದಾರೆ. ಒಬ್ಬೊಬ್ಬರಾಗಿ ಇಲ್ಲಿ ವೇದಿಕೆ ಬಂದರು ಈ ಕಡೆ. ಸೊ ಇವರ ಒಂದು ಸಂದರ್ಶನವನ್ನು ತಗೊಳ್ಳೋಣ. ಇವರು ಯಾರು ಅಂತ അറിಯೋಣ. ಸೊ ಯಾರಾದರೂ ಗ್ರಹಿಸ್ತೀರಾ ಇವರು ಯಾರಿರ್ಬೋದು? ಒನಕ್ಕೆ ಹೋಗುವ ಸರಿಯಾಗಿ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ನಮಸ್ಕಾರಗಳು. ನನ್ನ ಹೆಸರು ಸಮೀನಾ ಸುಲ್ತಾನ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಒನಕ್ಕೆ ಓಬವ್ವ. 18ನೇ ಶತಮಾನದಲ್ಲಿ ನಡೆದ ಕಥೆ. ಓಬವ್ವ ಒಬ್ಬಳು ವೀರವನಿತೆ. ನಮ್ಮ ನಾಡಿಗೆ ಗೌರವ ಮತ್ತು ಹೆಮ್ಮೆಯ ವಿಷಯ. ನಮ್ಮ ನಾಡಿನ ವೀರ ಮಹಿಳೆ ಹೈದರಾಲಿಯ ಸೇವಕರಿಗೆ ಹೊಡೆದು ಹಣದ ರಾಶಿಯನ್ನು ಮಾಡಿದಳು. ಅಮರಳಾದರು ಚಿತ್ರದುರ್ಗದ ಓಬವ್ವ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಮುಂದಿನ ಕನ್ನಡದ ನಾರಿ ಯಾರಂತ ನೋಡೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಹೆಸರು ಮೇರಾ ಫಿರೋಜ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾನು ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದ ಒಬ್ಬ ವೀರ ಮಹಿಳೆ ಆಡಳಿತಗಾರ್ತಿ. ಕರ್ನಾಟಕದಲ್ಲಿ ಜನಪ್ರಿಯ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಾಬಿಯಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾನು ಕೆಳದಿಯ ಚೆನ್ನಮ್ಮ. ಕೆಳದಿ ಸಂಸ್ಥಾನವನ್ನು ಆಳಿದ ವೀರ ಮಹಿಳೆ. ಯುದ್ಧಕ್ಕೆ ಬಂದ ಔರಂಗಜೇಬನ ಸೈನ್ಯವನ್ನು ಸೋಲಿಸಿತು. ಅವಳ ಆಳ್ವಿಕೆಯ ಅತ್ಯಂತ ಮಹತ್ವದ ಸಂಗತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರುಜೈನಾ ಗೋಸಲ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಾಣಿ ಅಬ್ಬಕ್ಕ 13ನೇ ಶತಮಾನದಲ್ಲಿ ಪೋರ್ಚುಗೀಸ್ ಆಕ್ರಮಣದ ವಿರುದ್ಧ ವೀರ ಮಹಿಳಾ. ನಾನು ರಾಜ್ಯಕ್ಕೆ ನಾನು ಕೊನೆಯ ಇರುವವರಿಗೆ ಹೇಳುತ್ತಿದೆ ಎಂದು ಸಂಭಾಷಿಸಿದ್ದರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ತುಂಬ ಅದ್ಭುತವಾಗಿ ರಾಣಿ ಅಬ್ಬಕ್ಕ ಅವರು ಮಂಗಳೂರಿನ ಉಳ್ಳಾಳದವರು. ಒಂದು ಮಾತು ಹೇಳಿ. ಓಕೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ನನ್ನ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಮೊಹಮ್ಮದ್ ಅಫಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಆಲೂರು ವೆಂಕಟರಾಯ. ಅವರು ಕನ್ನಡದ ಹೋರಾಟಗಾರರು. ಧನ್ಯವಾದಗಳು. ಅತ್ಯುತ್ತಮವಾಗಿ ಹೇಳಿದ್ದಾರೆ. ಜೋರಾಗಿ ಚಪ್ಪಾಳೆ. ಇನ್ನೂ ಜೋರಾಗಿ ಇವರನ್ನು ಮಾತನಾಡಿದ್ದಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಹೆಸರು ಮೊಹಮ್ಮದ್ ಸಲ್ಮಾನ್ ಪಠಾಣ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೀರಗಾಸೆ ಶಿವನ ಸಂಪರ್ಕಿಸಿದ ಸಂಬಂಧಿಯ ಧಾರ್ಮಿಕ ವಿರುದ್ಧ ನೀತಿ. ಇದು ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ಧಾರವಾಡ, ಬಳ್ಳಾರಿ ಜಿಲ್ಲೆಗಳಲ್ಲಿ ಪ್ರಚಲಿತವಿದೆ ಮತ್ತು ಕರಡಿ ವಾದ್ಯ ಪ್ರಮುಖವಾಗಿದೆ. ಧನ್ಯವಾದಗಳು. ಅತ್ಯುತ್ತಮವಾಗಿ ಹೇಳಿದ್ದಾರೆ. ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕಂಸಾಳೆ ಕರ್ನಾಟಕದ ಒಂದು ಪ್ರಮುಖ ಜಾನಪದ ಕಲೆ ಮತ್ತು ನೃತ್ಯವಾಗಿದೆ. ಮೈಸೂರು, ನಂಜನಗೂಡು, ಕೊಲೆಗಾರ ಹಾಗೂ ಬೆಂಗಳೂರು ಶಿಲೆಗಳಲ್ಲಿ ಮೆಚ್ಚಿಕೊಳ್ಳಲಾಗಿದೆ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ. ಎಲ್ಲರಿಗೆ ಬೆಳಗಿನ ಶುಭೋದಯ. ನಮ್ಮ ಹೆಸರು ಮೊಹಮ್ಮದ್ ಸುಲ್ತಾನ್. ನಾನು 5ನೇ ತರಗತಿಯನ್ನು ಓದುತ್ತೇನೆ. ನಾನು ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಅನೇಕ ಯುದ್ಧಗಳನ್ನು ನಡೆಸಿದರು. ತನ್ನ ಆಡಳಿತದಲ್ಲಿ ಹೊಸ ಕ್ಯಾಲೆಂಡರ್, ನಾಣ್ಯಗಳು, ಸರ್ಕಾರಿ ಇಲಾಖೆಗಳು ಪ್ರಾರಂಭ ರಚಿಸಿದರು. ಅತ್ಯುತ್ತಮವಾದ ಪ್ರದರ್ಶನ ನೀಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಕಡೆಯಲ್ಲಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರು ಕೂಡ ಅವರ ಒಂದು ಅತ್ಯುತ್ತಮವಾದ ಕೊಡುಗೆ ಇದೆ ಕನ್ನಡ ನಾಡಿಗೆ. ಅದನ್ನು ನಾವು ಸ್ಮರಿಸಬೇಕಾಗಿದೆ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಮುಂದೆ ಜ್ಞಾನಪೀಠ ಪುರಸ್ಕೃತ ವಿಜೇತರ ಪರಿಚಯ ಹಾಗೂ ನುಡಿಮುಟ್ಟುಗಳನ್ನು ಹೇಳಲು ಬರುತ್ತಿದ್ದಾರೆ. 4ನೇ ತರಗತಿಯ ಸಫಾನ್, 6ನೇ ತರಗತಿಯ ತಸ್ನೀಮ್, 7ನೇ ತರಗತಿಯ ಮೆಹರ್, 9ನೇ ತರಗತಿಯ ಶರ್ಫಾ.